ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಹಾಗಿದ್ರೆ ಇಲ್ಲಿ ಇವತ್ತು ಒಂದು ಹೊಸ ಡಿಸೈನ್ ತೋರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ನಾನಿಲ್ಲಿ ಒಂದು ಲೈನನ್ನು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು 2 ಟೈಮ್ಸ್ ಹಾಕ್ತಾಯಿದ್ದೀನಿ. ಅಂದರೆ ಇನ್ನೂ ಒಂದು ಸರ್ತಿ ಅದ್ರ ಮೇಲೇ ನಾನು ಸ್ಯಾಟಿನ್ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಈ ನಡುವೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಈ ನಡುವೆ ವೀಡಿಯೋಸ್ ಅಪ್ಲೋಡ್ ಮಾಡೋದೇ ಲೇಟ್ ಆಗ್ತಿದೆ. ಟೈಮ್ ತುಂಬಾ ಸಾಕಾಗ್ತಾ ಇಲ್ಲ. ಎಷ್ಟು ಟೈಮ್ ಇದ್ರೂ ಕೆಲಸಕ್ಕೆ ಸಾಕಾಗ್ತಾ ಇಲ್ಲ, ಆ ಥರ ಆಗಿದೆ. ಯಾಕಂದರೆ ಒಂದು ವೀಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಮಿನಿಮಮ್ ಒಂದು 3-4 ಅವರ್ಸ್ ಆದರೂ ಬೇಕು ಟೈಮು. ಯಾಕೆ ಅಂತಂದರೆ ಅದು ಎಡಿಟಿಂಗು, ವಾಯ್ಸ್ ಓವರು ಎಲ್ಲನೂ ಮಾಡಬೇಕಾಗತ್ತೆ. ಹಾಗಾಗಿ ಟೈಮ್ ಸಿಗ್ತಾ ಇಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಆಯಿತಾ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಪೈಪಿಂಗ್ ಥ್ರೆಡ್ನ ನಾನು ಹಾಕ್ಕೊಂಡು ಅದಕ್ಕೆ ನಾನು ನೇವಿ ಬ್ಲೂ ಕಲರ್ ಥ್ರೆಡ್ಡಿಂದ ನಾನಿಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ. ನೋಡಿ, ಫಸ್ಟು ಸುಮ್ಮನೆ ಒಂದು ದೂರ ಬಂದರೂ ಪರವಾಗಿಲ್ಲ ಅಂಥೇಳಿ ಒಂದು ಡಮ್ಮಿ ಸ್ಟಿಚ್ನ ಹಾಕ್ಕೊಂಡಿದ್ದೆ ಅದ್ರ ಮೇಲೆ. ಏನಕ್ಕಪ್ಪ ಅಂತಂದರೆ ಅದು ಶೇಕ್ ಆಗಬಾರ್ದು, ಅಂದರೆ ಅಲಗಾಡಬಾರ್ದು, ಸ್ಟಿಚ್ ಸ್ಟ್ರೈಟಾಗಿ ನಮಗೆ ಫಿಲ್ ಮಾಡೋಕ್ಕೆ ಈಸಿ ಆಗಬೇಕು ಅಂತ ಅಂದ್ಬಿಟ್ಟು. ನೀವು ಯಾರೆಲ್ಲ ನನಗೆ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಕಳಿಸ್ತಾ ಇದ್ದೀರಲ್ವಪ್ಪ, ಅವರೆಲ್ಲರೂ ಅಷ್ಟೇ. ತುಂಬಾ ಏನು ಗೊತ್ತಾ, ಕೆಲವೊಬ್ಬರಂತೂ ತುಂಬ ಅಲಗಾಡ್ಸಿರ್ತೀರ, ಅಂದರೆ ಒಂದು ಸ್ಟ್ರೈಟಾಗಿ ಬರಲ್ಲ, ಒಂಥರ ಶೇಕ್ ಆಗುತ್ತೆ, ತುಂಬ ವ್ಯತ್ಯಾಸ ಆಗುತ್ತೆ ಸ್ಟಿಚ್ಚಲ್ಲಿ. ಆ ಕಡೆ ಈ ಕಡೆ ಬೆಂಡಾಗಿ ಬರ್ತಾ ಇರುತ್ತೆ. ಅದಕ್ಕೆ ಯಾರಾದರೂ ಪ್ರಾಕ್ಟೀಸ್ ಮಾಡಿ ಫಸ್ಟು ಒಂದು 10 ಟೈಮ್ಸು 20 ಟೈಮ್ಸ್ ಆದರೂ ಪರವಾಗಿಲ್ಲ, ಫಸ್ಟು ಸ್ಟ್ರೈಟ್ ಲೈನನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ. ಫಸ್ಟು ಸ್ಟ್ರೈಟ್ ಲೈನೇ ಕಲಿಬೇಕು ನಾವು, ಆಮೇಲೆ ನೀವು ಬೇರೆದೆಲ್ಲ ಮಾಡಿ, ಆಯಿತಾ. ಫಸ್ಟು ಸ್ಟ್ರೈಟ್ ಲೈನ್ ಕಲೀರಿ. ಅದಾದಮೇಲೆ ನೀವು ಕರು ಶೇಪ್ ಆಗಿರ್ಬೋದು, ಇದು ಏನು ಟರ್ನಿಂಗ್ ಮಾಡುವಂಥ ಶೇಪ್ಗಳು, ಎಲ್ಲ ಥರ ಶೇಪನ್ನು ಆಮೇಲೆ ಕಲೀರಿ. ಫಸ್ಟು ನೀವು ಸ್ಟ್ರೈಟಾಗಿ ಮಾಡೋದನ್ನು ಕಲೀರಿ. ಈಗ ಕಾರ್ನರ್ ಶೇಪ್ ಇದೆ ಅಲ್ವಾ, ಕೆಲವರು ಅವರು ಶೇಪ್ ಹಾಕಿದ್ದಾರೆ. ಶೇಪ್ ಹಾಕಿದಾಗ ಏನಾಗಿದೆ ಅಂದರೆ ತುಂಬ ಮೂಲೆ ತೊಗೊಂಡಿದ್ದಾರೆ ಅದನ್ನು. ಅದೇನಾಗಿದೆ ಅಂತಂದರೆ ಕೆಳಗಡೆ ಬ್ರಾಡ್ ತುಂಬ ಜಾಸ್ತಿ ಆಗಿದೆ. ಯಾವತ್ತೂ ಅಷ್ಟೇ, ನೀವು ಹೇಗಿದ್ರೂ ಟೈಲರ್ ಆಗಿರ್ತೀರಲ್ವ, ಫಸ್ಟು ನೆಕ್ ಶೇಪನ್ನ ನೀಟಾಗಿ ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಚೆನ್ನಾಗೇ ಬರುತ್ತೆ. ನಾನು ಹೇಳೋದಂತೂ ಇಷ್ಟೇ, ನೀವು ಸಿಲ್ಕ್ ಥ್ರೆಡ್ಡೇ ತೊಗೊಂಡು ಬನ್ನಿ, ನೀವು ಅದರಲ್ಲೇ ಪ್ರಾಕ್ಟೀಸ್ ಮಾಡಿ, ಅಥವಾ ಒಂದು ಒಳ್ಳೆ ಫ್ಯಾಬ್ರಿಕ್ನ ಅಂದರೆ ಒಂದು ಒಳ್ಳೆ ಕ್ಲಾತ್ ತೊಗೊಂಬಂದು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ ಇವತ್ತಿನವರೆಗೂ. ನಿಮ್ಮ ಹತ್ರ ಯಾವುದು ಬಟ್ಟೆ ಇದೆ, ಒಂದು ಕಾಟನ್ ಬಟ್ಟೆ ಇದ್ದರೂ ಸಾಕು, ಆಯಿತಾ, ಪ್ರಾಕ್ಟೀಸ್ ಮಾಡೋಕ್ಕೆ. ಅದರಲ್ಲೇ ಫಸ್ಟು ಲೈನ್ಸ್ನ ಹಾಕ್ಕೊಳ್ಳಿ. ನೀವು ಲೈನ್ಸ್ ಹಾಕ್ಕೊಂಬಿಟ್ಟು ಆಮೇಲೆ ನೀವು ಅದ್ರ ಮೇಲೆ ಫಸ್ಟು ಸ್ಟ್ರೈಟಾಗಿ ಒಂದು ಝೀರೋನಲ್ಲಿಟ್ಕೊಂಡು ಒಂದು ಸ್ಟಿಚ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಝೀರೋನಲ್ಲಿರೋ ಸ್ಟಿಚ್ಚು ನಿಮಗೆ ಸ್ಟ್ರೈಟ್ ಬರಬೇಕು. ಅದಾದಮೇಲೆ ನೀವು ಸ್ಯಾಟಿನ್ ಸ್ಟಿಚ್ನ ಹಾಕಬೇಕಾಗತ್ತೆ, ಆಯಿತಾ. ಆ ಥರ ನೀವು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಡಿಸೈನ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವು ಯಾವಾಗ ಸ್ಟ್ರೈಟ್ ಲೈನೇ ಚೆನ್ನಾಗಿ ಹಾಕಲ್ವೋ ಆವಾಗ ನೀವು ಎಂಥದ್ದೇ ಡಿಸೈನ್ ಮಾಡಿದ್ರೂ ಅದು ಒಂದು ಒಳ್ಳೆ ಲುಕ್ ಬರ್ತಾ ಇರಲ್ಲ. ಈಗ ಓಕೆ ಅನಿಸುತ್ತೆ, ಯಾಕಂದರೆ ಅದು ಎಲ್ರಿಗೂ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಇವಾಗ ನಾವು ಏನಿದ್ದೀವಿ, ಬೇಗ ಕಲಿಯೋಣ ಅನ್ನೋ ಆತ್ರಕ್ಕೆ ಏನು ಮಾಡ್ತೀವಿ, ಸ್ಟ್ರೈಟಾಗಿ ಮಾಡ್ತಾ ಹೋಗಲ್ಲ. ಬರ್ತಾ ಇದೆ ಡಿಸೈನ್ ಚೆನ್ನಾಗಿ ಬಂತು ಅಷ್ಟೇ. ಆದರೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಇವಾಗ ನಾವು ಎಷ್ಟೋ ಡಿಸೈನ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ, ನನ್ನನ್ನು ನಾನು ಹೊಗಳ್ಕೊತೀನಿ ಅನ್ನೋದು ಅಲ್ಲ. ಯಾಕೆ ಅಂದರೆ ನಾವು ಕೂಡ ಅಷ್ಟೇ, ಸ್ಟಾರ್ಟಿಂಗಲ್ಲಿ ನನಗೂ ಅದು ಎಲ್ಲ ಥರ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಆದರೆ ಪ್ರಾಕ್ಟೀಸಿಂದನೇ ಒಂದು ಪರ್ಫೆಕ್ಟಾಗಿ ನಾವು ಮಾಡೋಕ್ಕಾಗುವಂಥದ್ದು, ಆಯಿತಾ. ತುಂಬ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡುವಾಗಲೇ ನಮಗೆ ಒಂದು ಒಳ್ಳೆ ಡಿಸೈನ್. ಇವತ್ತು ನಾನು ಕಂಪ್ಯೂಟರ್ ಡಿಸೈನ್ ಕೊಟ್ಟರು ನಾನು ಇದನ್ನು ಇದೇ ಮಿಷಿನಲ್ಲಿ, ನಾನು ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲೇ ನಾನು ಮಾಡ್ತೀನಿ ಅಂತಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ನೀವು ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಬೆಂಡ್ ಮಾಡಬೇಡಿ, ಸ್ಟಿಚ್ಚನ್ನ ನೀಟಾಗಿ ಬರಬೇಕು, ನೋಡೋಕ್ಕೆ ನೀಟಾಗಿ ಕಾಣಬೇಕು. ನೀವು ನಾಳೆ ದಿನ ಕಸ್ಟಮರ್ ಬ್ಲೌಸಿಗೆ ಹಾಕ್ಕೊಟ್ಟಾಗಲೂ ಅಷ್ಟೇ, ಅವರು ನಿಮ್ಮದು ಒಂದು ಬ್ಲೌಸ್ ಕೊಟ್ರಿ ಅಂತಂದರೆ ನೆಕ್ಸ್ಟ್ ಆ ಕಸ್ಟಮರ್ ನಿಮ್ಮ ಹತ್ರನೇ ರಿಟರ್ನ್ ವಾಪಸ್ ಬರಬೇಕು. ಮೇಡಮ್, ನಮಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಪ್ಪ, ಇನ್ನೂ ಒಂದು 2-3 ಬ್ಲೌಸ್ ಇದೆ, ನಮ್ಗೆ ತೊಗೊಂಡು ನೀವೇ ಮಾಡಿಕೊಡಿ ನಮಗೆ ಅಂತ ಅನ್ಬೇಕು, ಓಕೆನಾ. ಇಲ್ಲಿ ನೋಡ್ಬೋದು ನೀವು, ಈಗ ನಾನಿಲ್ಲಿ 3/4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕಿಂಗ್ ಚಾಕಿಂದ ಇಲ್ಲಿ ನಾನು ಕರು ಶೇಪ್ನ ಹಾಕಬೇಕಾಗಿದೆ. ಅದಕ್ಕೋಸ್ಕರ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು 3/4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ನಾವು ಉಲ್ಟಾ ಕರು ಹಾಕ್ತಾಯಿದ್ದೀವಿ, ಆಯಿತಾ. ನಾವು ಯಾವಾಗಲೂ ಈ ಥರ ಕರು ಹಾಕಿಬಿಟ್ಟು, ಅಂದರೆ ಒಳಗಡೆಯಿಂದ ಹಿಂಗೆ ತೊಗೊಂಡು ಹಾಕ್ತಾಯಿದ್ವಿ, ಇದರಲ್ಲಿ ಆಚೆ ಬರೋ ಥರ ಹಾಕಿದ್ದೀವಿ, ಓಕೆನಾ. ಈ ಥರ ಒಂದು ಕರು ಶೇಪ್ನ ನೀವು ಫಸ್ಟು ತೆಳುವಾಗೆ ಹಾಕ್ಕೊಂಡು ಬನ್ನಿ, ಪರವಾಗಿಲ್ಲ. ಅಂದರೆ ನಮಗೆ ಒಂದು ಅಂದಾಜಿಗೆ ಇಷ್ಟಿರಲಿ, ಇಷ್ಟು ಪರ್ಫೆಕ್ಟಾಗಿ ಬರಲಿ ಅಂತ ಅಂದ್ಬಿಟ್ಟು ಒಂದು ಅಂದಾಜಿಗೆ ಒಂದು ಹಾಕ್ಕೊಂಡು ಬನ್ನಿ. ಅದಾದಮೇಲೆ ಸೆಕೆಂಡ್ ಟೈಮ್ ಹಾಕುವಾಗ ನೀವು ಪರ್ಫೆಕ್ಟಾಗಿ ಹಾಕ್ಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಇದು ನೋಡಿ, ಇವಾಗ ನಾನು 0ಇಂದ ಸ್ಟಾರ್ಟ್ ಮಾಡಿ 0 1 2 3 ಮತ್ತು 3 2 1 0 ಅಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ. 0 1 2 3 ಮತ್ತು 3 2 1ಗೆ ಎಂಡ್ ಮಾಡಬೇಕು, ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗು. ಈಗ ನೀವೇನಿದೆ ಇದ್ರ ಮೇಲೇ ಇನ್ನೊಂದು ಟೈಮ್ ಹಾಕ್ಕೊಂಡು ಬಂದುಬಿಟ್ರೆ ನೀಟಾಗಿ ಕಾಣುತ್ತೆ, ಓಕೆನಾ.
ಯಾವತ್ತೂ ಅಷ್ಟೇ ನಾವು ಮಾಡೋ ಸ್ಟಿಚಿಂಗು ನಿಧಾನವಾಗಿ ಮಾಡಿ, ಅರ್ಜೆಂಟ್ ಮಾಡ್ಕೋಬೇಡಿ. ವರ್ಕ್ ಹಾಕುವಾಗ ಆದಷ್ಟು ನಿಧಾನ ಮಾಡಿ. ಯಾಕಂದರೆ ಅರ್ಜೆಂಟ್ ಮಾಡೋಕ್ಕೆ ಹೋದರೆ ಯಾವ ಕೆಲಸನೂ ಚೆನ್ನಾಗೂ ಬರೋಲ್ಲ. ಮತ್ತು ಏನಂತಂದರೆ ಥ್ರೆಡ್ ಕಟ್ ಆಗೋದು ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ವರ್ಕು ಬಂದುಬಿಟ್ಟು ಮದುವೆ ಅವ್ರದ್ದು ಬ್ಲೌಸ್ ಇದು. ಅವರು ಪಿಕಾಕ್ ಡಿಸೈನ್ ಕೇಳಿದರು ಇದಕ್ಕೆ. ಹಾಗಾಗಿ ಇದು ಬ್ಯಾಕ್ ಸೈಡು ಆಲ್ರೆಡಿ ನಾನು ಮಾಡಿದ್ದೀನಿ ಇದನ್ನು. ಬ್ಯಾಕ್ ಸೈಡು ಇದರಲ್ಲಿ ಸಿಂಗಲ್ ಪಿಕಾಕ್ ಬಂದಿದೆ ರೈಟ್ ಸೈಡಿಗೆ. ಸ್ಲೀವಲ್ಲಿ ಸಿಂಗಲ್ 2 ಪಿಕಾಕ್ ಇದೆ. ಸಖತ್ತಾಗಿದೆ ಮಾತ್ರ ಫ್ರೆಂಡ್ಸ್. ಇದು ಡಿಸೈನ್ ಮಾತ್ರ ತುಂಬಾ ಇಷ್ಟಪಟ್ಟರು ಅವರು. ಒಂದು ಇದು ಬಂದುಬಿಟ್ಟು ಮದುವೆ ಬ್ಲೌಸ್ ಅಂತ ಹೇಳಿದೆ ಅಲ್ವಾ, ಇವ್ರದ್ದು ಒಂದು 7-8 ಬ್ಲೌಸು ವರ್ಕ್ದೇ ಇತ್ತು ನನಗೆ. ಮಿಕ್ಕಿದ್ದೊಂದು 3-4 ಸ್ಟಿಚಿಂಗಿಗೆ ಮಾಮೂಲಿ ನಾರ್ಮಲ್ ಬ್ಲೌಸ್ ಕೊಟ್ಟಿದ್ರು ಅವ್ರು, ಲೈನಿಂಗ್ ಬ್ಲೌಸು, ಸ್ಯಾರಿ ಮ್ಯಾಚಿಂಗು. ಮಿಕ್ಕಿದ್ದೆಲ್ಲ ಒಂದಷ್ಟು ಫುಲ್ಲು ಇದೇ ಕೊಟ್ಟಿದ್ರು, ಎಂಬ್ರಾಯ್ಡ್ರಿ ಬ್ಲೌಸೇ ಕೊಟ್ಟಿದ್ರು. ಹಾಗಾಗಿ ಒಂದೇ ವಾರದಲ್ಲಿ ನಾನು ಎಲ್ಲ ಫಿನಿಷ್ ಮಾಡಿ ಇದು ಮಾಡಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದಂಥದ್ದು ಇದು ವರ್ಕು. ಯಾಕಂದರೆ ಅವ್ರು ಕೊಟ್ಟು ತುಂಬ ದಿನ ಆಗಿತ್ತು, ಆದರೆ ಅವ್ರಿಗೆ ನಾನು ಬಟ್ಟೆ ರಿಟರ್ನ್ ಮಾಡಿರಲಿಲ್ಲ, ಕೆಲಸ ಆಗಿರಲಿಲ್ಲ ಇವ್ರದ್ದು, ಹಾಗಾಗಿ ಕೊಟ್ಟಿರಲಿಲ್ಲ. ಮತ್ತು ಒಂದೇ ವಾರದಲ್ಲಿ ಹಬ್ಬ ಆದಮೇಲೆ ಒಂದು ವಾರದಲ್ಲಿ ಇದನ್ನು ಫುಲ್ಲು ವರ್ಕೆಲ್ಲ ಫುಲ್ಲು ಎಲ್ಲ ವರ್ಕೂ ಅಷ್ಟೇ, ಕಟ್ ವರ್ಕ್ ಆಗಿರ್ಬೋದು, ಎಲ್ಲ ಒಳ್ಳೊಳ್ಳೆ ಡಿಸೈನ್ನ ಸೆಲೆಕ್ಟ್ ಮಾಡಿದ್ರು ಇವರು. ಚೆನ್ನಾಗಿತ್ತು ಅವ್ರದ್ದು ವರ್ಕು ಕೂಡ. ಎಲ್ಲ ಹಾಕಿಸ್ಕೊಂಡು ಒಂದು ವಾರದಲ್ಲಿ ನಾನು ಕಂಪ್ಲೀಟ್ ಮಾಡಿ ಕೊಟ್ಟೆ. ಆದರೆ ನನಗೆ ಒಂದು ಸ್ವಲ್ಪ ತುಂಬ ಅರ್ಜೆಂಟ್ ಅನ್ನಿಸ್ತು ಇದು ಬ್ಲೌಸು. ಯಾಕೆ ಅಂತ ಪಾಪ ಅವ್ರು ಕೊಟ್ಟಿದ್ದು ತುಂಬ ದಿನ ಆಗಿತ್ತು, ಆದರೆ ನಾನು ಕೆಲಸ ಸ್ವಲ್ಪ ಬೇರೆಯವ್ರದ್ದೆಲ್ಲ ಅರ್ಜೆಂಟ್ ಇದೆ ಅಂತೇಳಿ ಮಾಡಿಕೊಂಡು ಇವ್ರದ್ದು ಸ್ವಲ್ಪ ಹಾಗೆ ಇಟ್ಟಿದ್ದೆ. ಹಾಗಾಗಿ ಗಡಿಬಿಡಿಯಲ್ಲಿ ಮಾಡಿದ್ದು ಕೆಲಸ ಇದು. ನೋಡಿ ಈಗ ಇಲ್ಲಿ ಫ್ಲವರ್ ಶೇಪ್ ಥರ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಒಂದು ಹಾಫ್ ಸರ್ಕಲ್ ಥರ ಈಗ ಹಾಕ್ಕೊಂಡು ಡ್ರಾಪ್ ಡಿಸೈನ್ ಥರ ಒಂದು 5 ಪೆಟಲ್ಸ್ ಹಾಕ್ತಾಯಿದ್ದೀನಿ ಇಲ್ಲಿ. 5 ಪೆಟಲ್ಸ್ ಹಾಕ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಫಿಲ್ ಮಾಡ್ತೀನಿ. ಔಟ್ಲೈನ್ ಎಲ್ಲ ಬರುತ್ತೆ ಇದಕ್ಕೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು. ಇದು ಏನಂದರೆ ಲೆಫ್ಟ್ ಸೈಡಿಗೆ ಇದು ಬರುತ್ತೆ ಬ್ಯಾಕ್ ನೆಕ್ಕಲ್ಲಿ, ರೈಟ್ ಸೈಡಲ್ಲಿ ಸ್ವಲ್ಪ ದೂರಕ್ಕಷ್ಟೇ ಇದಿದೆ. ಮತ್ತು ಪಿಕಾಕ್ ಬರುತ್ತೆ, ದೊಡ್ಡದೊಂದು ಪಿಕಾಕ್ ಇದೆ. ಚೆನ್ನಾಗಿದೆ ಅದು, ನೋಡೋಣ. ಆದರೆ ನಿಮಗೆ ಪಿಕಾಕ್ ಯಾವ ರೀತಿ ಮಾಡೋದು ಅನ್ನೋದನ್ನು ಬೇಕಾದರೆ ಹಾಕ್ಕೊಡ್ತೀನಿ. ಸಖತ್ತಾಗಿದೆ ಮಾತ್ರ ಇದು ಡಿಸೈನು. ಆದರೆ ಜಾಸ್ತಿ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಕಲರ್ ಎಲ್ಲ ಸ್ವಲ್ಪ ಬೇರೆ ಬೇರೆ ಥರ ಕಲರ್ಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ ಏನಾಗಿದೆ ಅಂದರೆ ಬ್ಲೌಸ್ ಪೀಸು ಸ್ವಲ್ಪ ಲೈಟು ಡಾರ್ಕಲ್ಲಿ ಅದೇ ಕಲರ್ ಇದೆ. ಅವ್ರದ್ದು ಸ್ಯಾರಿ ಕಲರ್ ಕೂಡ ಇದೇ ಕಲರ್ ಇದೆ. ಇದರಲ್ಲಿ ಗೋಲ್ಡು ಸಿಲ್ವರು ಇದೇ ಮಿಕ್ಸಲ್ಲಿರೋದು. ಮೇಯ್ನ್ ಕಲರ್ ಇದೇನೆ, ನೇವಿ ಬ್ಲೂ ಕಲರ್ ಬಂದಿದೆ. ಹಾಗಾಗಿ ನಾನು ಇದು ಒಂದೇ ಕಲರ್ ಥ್ರೆಡ್ನ ಚೂಸ್ ಮಾಡಿ ಗೋಲ್ಡು ಮತ್ತು ಸಿಲ್ವರಲ್ಲಿ ಲೈಟಾಗಿ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಥ್ರೆಡ್ಡು. ಆದರೆ ಡಿಸೈನ್ ಮಾತ್ರ ಸಖತ್ತಾಗಿತ್ತು, ಅವ್ರು ಹೇಳಿದ ಥರನೇ ಬಂತು. ಇದು ಅಷ್ಟೇ, ನಾನು ಈ ಡಿಸೈನ್ ಏನಿದೆ ಇದು ನನ್ನ ಕೈಯಲ್ಲೇ ಇದು ಮಾಡ್ಕೊಂಡು ಮಾಡಿರೋವಂಥದ್ದು. ಆದರೆ ಪಿಕಾಕ್ ಮಾತ್ರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪಿಂಟ್ರೆಸ್ಟ್ ಆ್ಯಪು ಮತ್ತು ಪೇಪರ್ ಕಾಪಿ ಅನ್ನೋ ಆ್ಯಪ್ ಇದ್ದರೆ ಅದರ ಸಹಾಯದಿಂದ ನೀವು ಯಾವುದೇ ಒಂದು ಡಿಸೈನ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ. ಇಲ್ಲೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಕೂಡ ಅಷ್ಟೇ ಪಿಕಾಕನ್ನು ನಾನು ಅದೇ ಆ್ಯಪಿಂದನೇ ನಾನು ಇದಕ್ಕೆ ಶೇಪ್ನ ತೊಗೊಂಡು ನೀಟಾಗಿ ಅದೇ ಥರ ಡ್ರಾಯಿಂಗ್ ಮಾಡ್ಕೊಂಡು ಮಾಡಿರೋವಂಥದ್ದು. ಫಸ್ಟಿಗೆ ನೀವು ಇದಕ್ಕೆ ಮೆಜರ್ಮೆಂಟ್ ಹಾಕ್ಕೊಬೇಕಾದ್ರೇ ನೀವು ಫಸ್ಟು ಪಿಕಾಕ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಯಾವತ್ತೂ ಅಷ್ಟೇ ಸಿಂಗಲ್ ಪಿಕಾಕ್ ಹಾಕಿ ನಾವು ಡಿಸೈನ್ನ ಕ್ರಿಯೇಟ್ ಮಾಡ್ತೀವಿ ಅಂದರೆ ನೆಕ್ ಡಿಸೈನ್ ಏನು ಮಾಡ್ತೀರಲ್ವ, ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದು ಒಂದು ಎಕ್ಸ್ಟ್ರಾ ಮಾಹಿತಿ ಅಂತಲೇ ತಿಳ್ಕೊಳ್ಳಿ. ನೆಕ್ ಡಿಸೈನ್ ಏನು ಮಾಡ್ತೀರಲ್ವ, ಆ ನೆಕ್ ಡಿಸೈನ್ ಜೊತೆಗೆ ಫಸ್ಟಿಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೀವೇನು ಇವಾಗ ರೈಟ್ ಸೈಡಿಗೆ ನಮಗೊಂದು ಮಾವಿನಕಾಯಿ ಡಿಸೈನ್ ಬೇಕಾ, ಅಥವಾ ಒಂದು ಬರೀ ಲೀಫ್ ಡಿಸೈನ್ ಬೇಕಾ, ಅಥವಾ ಒಂದು ಪಿಕಾಕ್ ಡಿಸೈನ್ ಬೇಕಾ ಅಂತಂದರೆ ಅದನ್ನು ಫಸ್ಟು ಹಾಕ್ಕೋಬೇಕಾಗತ್ತೆ. ಆಗ ನಮಗೆ ಸುತ್ತಲೂ ಬರುವಂಥ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ಸಿಕ್ಬಿಡುತ್ತೆ ನೆಕ್ಕಲ್ಲಿ. ಓಕೆನಾ? ಆವಾಗ ಡಿಸೈನ್ ಕೂಡ ನೀಟಾಗಿ ಬರುತ್ತೆ. ಆ ಪಿಕಾಕು ಇದು ಯಾವಾಗ ನಾವು ಚೆನ್ನಾಗಿ ಹಾಕ್ಕೊಂಡ್ಬಿಡ್ತೀವಲ್ವ, ಫಸ್ಟೇ ಹಾಕ್ಬಿಟ್ಟಿರ್ತೀವಲ್ವ, ಆಮೇಲೆ ನಾವು ನೆಕ್ ಶೇಪ್ನ ಮಾಡ್ಕೋಬೋದು ಈಸಿಯಾಗಿ. ಓಕೆನಾ? ನೀವು ಕೂಡ ಅದೇ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಆದರೆ ಫಸ್ಟಿಗೆ ನಾವು ಈ ಥರ ಒಂದು ಚಿಕ್ಕ ಚಿಕ್ಕ ಡಿಸೈನ್ನ ಸೈಡಲ್ಲಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾವು ದೊಡ್ಡದೊಂದು ಪಿಕಾಕ್ನಾಗಲಿ ಅಥವಾ ಮಾವಿನಕಾಯಿ ಡಿಸೈನು ಅಥವಾ ಲೀಫ್ ಡಿಸೈನು, ಫ್ಲವರ್ ಡಿಸೈನ್ ಅದನ್ನೆಲ್ಲ ಸೈಡಲ್ಲಿ ಸಿಂಗಲಾಗಿ ಒಂದೇ ಒಂದು ಸಪ್ರೇಟಾಗಿ ಮಾಡ್ತೀವಿ ಅಂತ ಹೋದರೆ ಅದು ಚೆನ್ನಾಗಿ ಬರೋಲ್ಲ ಡಿಸೈನು. ಅಂದರೆ ಮೆಜರ್ಮೆಂಟಲ್ಲಿ ಜಾಸ್ತಿ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಹಾಗಾಗಿ ನೋಡಿ, ಇದಕ್ಕೆ ನಾನಿವಾಗ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಇಲ್ಲಿ ಔಟ್ಲೈನ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಡಿಸೈನ್ ಮಾಡಿ ಫ್ರೆಂಡ್ಸ್, ಫಸ್ಟು ಒಂದು ಔಟ್ಲೈನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಡಿಸೈನ್ ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ನೋಡಿ. ಯಾಕೆ ಅಂತಂದರೆ ಒಳಗಡೆ ನಾವು ಮಾಡಿರೋಂಥ ಶೇಪ್ ಸ್ವಲ್ಪ ಆಚೆ ಈಚೆ ಆದ್ರೂ ಈ ಔಟ್ಲೈನ್ ಮಾಡೋದ್ರಿಂದ ನಮಗೆ ಅದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣುತ್ತೆ ನೋಡಿ. ಹಾಗಾಗಿ ನಾನಿಲ್ಲಿ ಔಟ್ಲೈನ್ ಮಾಡ್ತಾಯಿದ್ದೀನಿ. ಅಂದರೆ ಕೆಲವೊಂದು ತುಂಬ ಕಡಿಮೆ ಬೆಲೆಗೆ ಮಾಡ್ತೀವಲ್ವ, ಇವಾಗ 300, 350, 450 ಆ ಥರ ಎಲ್ಲ ಮಾಡ್ತೀವಲ್ವ, ಆ ಥರ ಡಿಸೈನ್ಸ್ಗೆಲ್ಲ ಏನು ಔಟ್ಲೈನ್ ಕೊಡೋಲ್ಲ. ಆದರೆ ಸ್ವಲ್ಪ ಬೆಲೆ ಜಾಸ್ತಿನೂ ಕೊಡ್ತಿದ್ದಾರೆ, ವರ್ಕ್ ತುಂಬಾ ಚೆನ್ನಾಗಿದೆ ಅಂತ ಅಂದಾಗ ಅದಕ್ಕೊಂದು ಒಳ್ಳೆ ಫಿನಿಶಿಂಗ್ ಬರಲಿ ಅಂಥೇಳಿ ಔಟ್ಲೈನ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆನಾ?
ಜೊತೆಗೆ ನೀವು ಎಲ್ಲರೂ ಅಷ್ಟೇ ಪ್ರಾಕ್ಟೀಸ್ನ ಮಾತ್ರ ಯಾರು ನಿಲ್ಲಿಸ್ಬೇಡಿ ಮಾಡಿ. ನಾನು ಈ ನಡುವೆ ವೀಡಿಯೋಸ್ನ ಹಾಕೋದು ಲೇಟ್ ಆಗಿರ್ಬೋದು, ಆದರೆ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಆದರೆ ಪ್ರಾಕ್ಟೀಸ್ ಮಾತ್ರ ನಿಲ್ಲಿಸ್ಬೇಡಿಪ್ಪ. ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಲೀರಿ. ಎಲ್ಲರೂ ನಮ್ಮ ಥರನೇ ನೀವು ಕೂಡ ವರ್ಕ್ ಹಾಕೋದಕ್ಕೆ, ಕಸ್ಟಮರ್ ಬ್ಲೌಸ್ಗಳಿಗೆ ವರ್ಕ್ ಹಾಕೋ ಥರ ನೀವು ಬೆಳಿಬೇಕು. ಯಾಕೆ ಅಂತಂದರೆ ನಾವು ಮಾತ್ರನೇ ಬೆಳಿಬೇಕು ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಇವಾಗ ನಾನು ಹೇಳೋದು, ಈ ಎಂಬ್ರಾಯ್ಡರಿ ಬಿಸ್ನೆಸ್ ಏನಾಗಿದೆ ಅಂತಂದರೆ ಇವಾಗ ತುಂಬಾ ಹೆವಿ ಇದೆ. ಎಂಥವ್ರೂ ಒಂದು ಸಿಂಪಲ್ ಬ್ಲೌಸನ್ನು ನಾವು ಇವಾಗ ಎಂಬ್ರಾಯ್ಡ್ರಿ ಮಾಡ್ಕೊಂಡು ಬಿಡೋಣ ಚೆನ್ನಾಗಿರುತ್ತೆ ಅಂಥೇಳಿ ಮಾಡಿಸ್ತಾರೆ. ತುಂಬ ಸ್ಯಾರೀಸ್ಗೂ ಕೂಡ ವೇರ್ ಮಾಡ್ಬೋದು, ಮತ್ತು ಒಂದು ಹೈ ಲುಕ್ ಕೊಡುತ್ತೆ. ಯಾಕೆಂದರೆ ಇವಾಗ ಆರಿ ವರ್ಕ್ ಮಾಡಿಸ್ತೀವಿ ಅಂತ ಹೇಳ್ತಾರಲ್ವ, ಅದು ಬಂದುಬಿಟ್ಟು ತುಂಬಾ ಕಾಸ್ಟ್ಲಿ ಇದೆ. ಮಿನಿಮಮ್ ಒಂದು ಅಂದರೆ ಒಂದು ಬೇಸಿಕ್ ಡಿಸೈನ್ ನಾವು ಹಾಕಿಸ್ಕೊತೀವಿ ಅಂತಂದ್ರೂ 800 ರೂಪಾಯಿ, 1000 ರೂಪಾಯಿ ಮೇಲಿದೆ ಡಿಸೈನು. ಆದರೆ ಎಂಬ್ರಾಯ್ಡ್ರಿ ಆ ಥರ ಬರಲ್ಲ. ಒಂದು 800 ರೂಪಾಯಿ 800 ರೂಪಾಯಿ ಅಂತಂದರೆ ಸಾಕು, ಒಂದು ಬ್ಲೌಸ್ ಇಡೀ ಬ್ಲೌಸೇ ರೆಡಿ ಮಾಡಿಸ್ಬಿಡ್ತಾರೆ. ಓಕೆನಾ. ಹಾಗಾಗಿ ಎಂಬ್ರಾಯ್ಡ್ರಿ ಬ್ಲೌಸಸ್ನ ತುಂಬ ಡಿಮ್ಯಾಂಡಲ್ಲಿದೆ ಇವಾಗ. ಹಂಗೆ ಕಲೀರಿ. ಆದರೆ ಎಷ್ಟು ದಿನ ಓಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವತ್ತೂ ಅಷ್ಟೇ ಮತ್ತು ಓಲ್ಡ್ ಡಿಸೈನ್ಗಳೇ ಮತ್ತೆ ಬರ್ತಾ ಹೋಗುತ್ತೆ. ಮತ್ತು ಪ್ಲೈನ್ ಬ್ಲೌಸಸ್ಸೇ ಬರ್ಬೋದು, ಎಂಬ್ರಾಯ್ಡ್ರಿ ಇಲ್ದೇ ಇರ್ಬೋದು. ಆದರೆ ಅದೆಲ್ಲನೂ ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡೋಷ್ಟು ದಿನ ನಮ್ಮ ಕೆಲಸನ ನಾವು ಕರೆಕ್ಟಾಗಿ ಮಾಡಿದ್ರೆ ಸಾಕಾಗತ್ತೆ ಅಲ್ವಾ. ನೋಡಿ, ಇಲ್ಲಿ ನಾನಿಲ್ಲಿ ಸಿಲ್ವರ್ ಕಲರ್ ಥ್ರೆಡ್ಡಿಂದ ಇದಕ್ಕೆ ಫಿಲ್ ಮಾಡ್ತಾಯಿದ್ದೀನಿ ಇದನ್ನು. ಓಕೆನಾ. ಈ ಥರ ಫಿಲ್ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಗ್ಯಾಪ್ ಇತ್ತಲ್ವ, ಬೈ ಚಾನ್ಸ್ ನಿಮಗೆ ಅದು ಫಿಲ್ ಮಾಡೋದು ನಮಗೆ ಚೆನ್ನಾಗಿ ಕಾಣಲ್ಲ ಬೇಡ ಅಂತಂದರೆ ನೀವು ಸ್ಟೋನ್ ಕೂಡ ಹಾಕ್ಕೋಬೋದು. ಇದೇ ಥರ ಸ್ಟೋನ್ಸ್ ಕೂಡ ಸಿಗುತ್ತೆ. ಆದರೆ ಇವರು ಜಾಸ್ತಿ ಸ್ಟೋನ್ಸ್ ಎಲ್ಲ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕಲಿಲ್ಲ ಇವರಿಗೆ. ಇನ್ನೂ ಒಂದು ತುಂಬ ಡಿಸೈನ್ಸ್ ನಾನು ಮಾಡಿದ್ದೆ ಫ್ರೆಂಡ್ಸ್, ಆದರೆ ಟೈಮ್ ಇಲ್ಲದೆ ಇವ್ರದ್ದು ನಾನು ಒಂದು ಫೋಟೋಸ್ ಕೂಡ ತೆಕ್ಕೊಳಕ್ಕಾಗಿಲ್ಲ. ಅದೇ ಬೇಜಾರಾಯಿತು. ಬ್ಲೌಸಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಇವ್ರದ್ದು, ಆದರೆ ಫೋಟೋಸ್ ತೆಕ್ಕೊಳಕ್ಕಾಗಲ್ಲ, ಒಂದು ವೀಡಿಯೋನೂ ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ಎಲ್ಲ ಓಕೆ. ಬ್ಲೌಸ್ ಮಾತ್ರ ಸಖತ್ ಇಷ್ಟಪಟ್ಟರು ಅವರು. ಹಾಗಾಗಿ ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋವಂಥದ್ದು, ಸ್ಟಿಚ್ನ ಮಾಡೋವಂಥದ್ದು ಮಾಡ್ತೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ದರೆ ನೀವು ಕಾಲ್ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಿ ಇದು ಮಾಡಿದರೆ ನಾನು ಹೇಳ್ತೀನಿ ಹೆಂಗೆ ಹೆಂಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ನೀವು ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡ್ಬೋದು. ಓಕೆನಾ. ಡಿಸೈನ್ ಹೇಗಿದೆ ಅಂತ ಹೇಳಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ರಿಗೂ ಶೇರ್ ಮಾಡಿ. ನೋಡಿ, ಬ್ಯಾಕ್ ಡಿಸೈನ್ ಅಂತೂ ಆಗಿದೆ ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದಿತ್ತು. ಪಿಕಾಕ್ ಡಿಸೈನು. ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಡೈರೆಕ್ಟ್ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲಿಗೆ ಬರುತ್ತೆ, ಆರಾಮಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.